ಇನ್ನು ಇಂತಹ ಅಸ್ಸಾಂ ಪ್ರವಾಹ ಪೀಡಿತ ಪ್ರದೇಶಕ್ಕೆ ಈಗ ವಿಪಕ್ಷ ನಾಯಕರಾಗಿರುವಂತಹ ರಾಹುಲ್ ಗಾಂಧಿ ಕೂಡ ಭೇಟಿ ನೀಡಿದ್ದಾರೆ. ಅಸ್ಸಾಂನ ಪ್ರವಾಹ ಪೀಡಿತ ಪ್ರದೇಶಕ್ಕೆ ರಾಹುಲ್ ಗಾಂಧಿ ಭೇಟಿ ನೀಡಿ ಅಲ್ಲಿ ನಿರಾಶ್ರಿತರ ಸಮಸ್ಯೆಗಳನ್ನು ಆಲಿಸಿದ್ದಾರೆ. ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಈ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ವಿರುದ್ಧ ಜಯರಾಮ್ ರಮೇಶ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೆರೆ ಪೀಡಿತ ಪ್ರದೇಶಕ್ಕೆ ರಾಹುಲ್ ಗಾಂಧಿ ಭೇಟಿ ನೀಡುತ್ತಾರೆ. ಅಸ್ಸಾಂ ಮತ್ತು ಮಣಿಪುರಕ್ಕೆ ಭೇಟಿ ಕೊಟ್ಟು ಅಲ್ಲಿ ಜನರ ಹತ್ರ ಸಮಸ್ಯೆಗಳನ್ನು ಆಲಿಸ್ತಾರೆ. ಆದರೆ ಸರ್ಕಾರದಲ್ಲಿರುವಂಥವರು ಪ್ರಧಾನಿಯಾಗಿರುವಂಥ ನರೇಂದ್ರ ಮೋದಿಯವರು ಯಾಕೆ ಅವರಿಗೆ ಭೇಟಿ ಮಾಡೋದಕ್ಕೆ ಅವಕಾಶ ಸಿಗ್ತಾ ಇಲ್ಲ ಅಥವಾ ಸಮಯ ಇಲ್ವಾ ಅವ್ರ ಹತ್ರ? ರಷ್ಯಾದ ಮಾಸ್ಕೋಗೆ ಹೋಗೋದಕ್ಕೆ ಟೈಮ್ ಇದೆ ಮೋದಿಗೆ. ಆದರೆ ಇಲ್ಲಿ ನಮ್ಮ ಮಣಿಪುರಕ್ಕೆ ಹೋಗಿ ಅಥವಾ ಅಸ್ಸಾಂಗೆ ಹೋಗಿ ಅಲ್ಲಿ ಜನರ ಸಮಸ್ಯೆ ಆಲಿಸೋದಕ್ಕೆ ಅವ್ರ ಹತ್ರ ಟೈಮ್ ಇಲ್ಲ ಅಂಥೇಳಿ ಜಯರಾಮ್ ರಮೇಶ್ ತಮ್ಮ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ. ಸೊ ಅಸ್ಸಾಂನಲ್ಲಿ ಈ ಒಂದು ಮಳೆಯಿಂದಾಗಿ ಉಂಟಾಗಿರುವಂತಹ ಅನಾಹುತಗಳು ದೃಶ್ಯಗಳಲ್ಲಿ ಗಮನಿಸಬಹುದು. ಡ್ರೋನ್ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಇದರಲ್ಲಿ ಗ್ರಾಮ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಅಲ್ಲಲ್ಲಿ ಕಾಣಿಸ್ತಾ ಇರುವಂತಹ ಮನೆಗಳಷ್ಟೇ. ಇನ್ನೊಂದು ಕಡೆ ರಾಹುಲ್ ಗಾಂಧಿ ಈಗಾಗಲೇ ಅಲ್ಲಿಗೆ ಹೋಗಿದ್ದಾರೆ. ಅಸ್ಸಾಂನ ಭಾಗಕ್ಕೆ ಹೋಗಿ ಅಲ್ಲಿ ನಿರಾಶ್ರಿತರು ಯಾರೆಲ್ಲ ಇದ್ದಾರೆ ಅವರನ್ನು ಮಾತಾಡಿಸಿದ್ದಾರೆ. ಅವ್ರ ಜೊತೆಗೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ದಾರೆ. ಅವರ ಸಮಸ್ಯೆಗಳನ್ನು ಕೇಳಿದ್ದಾರೆ. ಇಲ್ಲಿಂದ ಮಣಿಪುರಕ್ಕೂ ಕೂಡ ಹೋಗ್ತಾ ಇದ್ದಾರೆ ರಾಹುಲ್ ಗಾಂಧಿ. ಸೊ ಹಾಗಾಗಿ ಜಯರಾಮ್ ರಮೇಶ್ ಕಾಂಗ್ರೆಸ್ನ ನಾಯಕರು ಸೊ ಅವರು ಇವತ್ತು ತಮ್ಮ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ. ನರೇಂದ್ರ ಮೋದಿ ರಷ್ಯಾಗೆ ಹೋಗ್ತಾರೆ, ಮಾಸ್ಕೋಗೆ ಹೋಗ್ತಾರೆ, ಅಲ್ಲೆಲ್ಲ ಹೋಗೋದಕ್ಕೆ ಅವ್ರಿಗೆ ಟೈಮ್ ಇದೆ. ಆದರೆ ಇಲ್ಲಿ ಅಸ್ಸಾಂನಲ್ಲಿ ಪಾಪ ಜನ ಪರಿತಪಿಸ್ತಾ ಇದ್ದಾರೆ. ಮಣಿಪುರದಲ್ಲಿ ಗಲಭೆಗಳಾಗ್ತಾ ಇವೆ. ಎಷ್ಟು ತಿಂಗಳುಗಳಿಂದ ನಡೀತಾ ಇರುವಂಥ ಈ ಗಲಭೆಗಳು, ಆ ಗಲಭೆ ಪೀಡಿತ ಪ್ರದೇಶಕ್ಕೆ ಒಂದು ಸತಿ ಆದರೂ ಹೋಗಿ ಮಾತಾಡ್ಕೊಂಡು ಬರೋದಕ್ಕೆ ಅವ್ರಿಗೇನು ಟೈಮ್ ಇಲ್ವಾ ಅಂಥೇಳಿ ಕಿಡಿಕಾರಿದ್ದಾರೆ. ಸೊ ಪ್ರವಾಹ ಪೀಡಿತ ಪ್ರದೇಶಕ್ಕೆ ರಾಹುಲ್ ಗಾಂಧಿ ಇವತ್ತು ಭೇಟಿ ನೀಡಿದರು. ಸಂದರ್ಭದಲ್ಲಿ ಅಲ್ಲಿದ್ದಂತಹ ನಿರಾಶ್ರಿತರನ್ನು ಭೇಟಿ ಮಾಡಿದ್ದಾರೆ. ಅವ್ರಿಗೆ ಏನೇನು ಸಮಸ್ಯೆಗಳಾಗಿದೆ, ಮನೆ ಮಠಗಳನ್ನು ಕಳೆದುಕೊಂಡಿರುವಂತಹ ಜನ ತಮ್ಮ ತಮ್ಮ ಸಮಸ್ಯೆಗಳನ್ನು ರಾಹುಲ್ ಗಾಂಧಿ ಅವರ ಹತ್ರ ಹೇಳ್ಕೊಂಡಿದ್ದಾರೆ. ವಿಪಕ್ಷ ನಾಯಕರಾದ ಆಯ್ಕೆಯಾದ ನಂತರ ರಾಹುಲ್ ಗಾಂಧಿಯ ಈ ಒಂದು ಭೇಟಿ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿದೆ.